ನಿರೀಕ್ಷೆಗಿಂತ ಸಕ್ಸಸ್ ರೇಟ್ ಜಾಸ್ತಿ ಸಿಗ್ತಾ ಅಂತ ದಿಲೀಪ್ ಆ ಕಡೆ ಹೋಗಪ್ಪ. ನೋಡಪ್ಪ, ಆತ್ಮಸಾಕ್ಷಿ ಮತ ಕೇಳ್ತಾ ಇದ್ರು. ಆತ್ಮಸಾಕ್ಷಿ ಮತ ಬಿಜೆಪಿ ಕೊಟ್ಟಿದ್ದಾರೆ. ಅವ್ರ ಪಾರ್ಟಿಗೆ 48 ವೋಟ್ ಕೊಟ್ಟಿದ್ದಾರೆ. ಜನತಾದಳನ ಕೈ ಬಿಟ್ಟಿದ್ದಾರೆ. 45 ವೋಟು ಅವ್ರು ತಗೋಬೋದಾಗಿತ್ತು. ಮಿಕ್ಕಿದ 45 ವೋಟ್ ತೆಗೆದುಕೊಂಡು ಮಿಕ್ಕಿದವರು ಜನತಾದಳಕ್ಕೆ ಕೊಡಬೇಕಾಗಿತ್ತು. ಸೊ ಅವ್ರಿಗೆ ಕೊಡಕ್ಕೆ ಹೋಗಲಿಲ್ಲ. ಸೊ 48 ವೋಟ್ ಬಿಜೆಪಿಗೆ ಬಂದಿದೆ. 47, 45, 46 ಬಂದಿದೆ. ನಡೀಲಿ, ಅದು ಅವ್ರು ಕೇಳಬೇಕು, ಬಿಜೆಪಿಯವ್ರು ಕೇಳಬೇಕು. ನಮ್ಗೇನು ಗೊತ್ತು? ಆತ್ಮಸಾಕ್ಷಿ ಮತ ಕೇಳಿದವ್ರು ಕೇಳಬೇಕು. Across India, sir, across India, Congress have cross-voted for BJP. Only in Karnataka, BJP have cross-voted for the Congress. I don't know about the cross-voting. Conscious confidence vote. Sir, BJP was very much confident, saying that. No, it is not the BJP. It is the Janata Dal which wanted and fielded the vote. It is not the BJP. I don't know why Janata Dal. ಮುಗಿಸ್ಲಿಲ್ಲಪ್ಪ. ಅಪ್ಪ, ನನಗೇನು ಅಡ್ಡ ಮತದಾನ ಎಲ್ಲಾಗಿದೆ ಅಂತ ನನಗೆ ಗೊತ್ತಿಲ್ಲ. ನಾನು ಅಡ್ಡ ಮತದಾನ, ನನ್ನ ಮತದಾನ ನಾನು ನೋಡಿದ್ದೀನಿ ಅಷ್ಟೇ. ನಾನು ಕಾಂಗ್ರೆಸ್ ಪಾರ್ಟಿಗೆ ಯಾರು ವೋಟ್ ಕೊಟ್ಟಿದ್ದೋ ಅವ್ರು ಮಾತ್ರ ನಾನು ನೋಡಿದ್ದೀನಿ. ಇಂಡಿಪೆಂಡೆಂಟ್ ನಾನು ನೋಡಿಲ್ಲ. ನಿಮ್ಮನ್ನ ಭೇಟಿಯಾಗಿದ್ರೆ ಸರ್ ನಿನ್ನೆ ರಾತ್ರಿ ಏನಾದ್ರು ಶಿವರಾಮ್ ನಾವು ಬೇಕಾದಷ್ಟು ಭೇಟಿ ಆಗ್ತಾ ಇರ್ತೀವಿ, ಅದು ಬೇರೆ ವಿಚಾರ. ಆತ್ಮವಿಶ್ವಾಸದ ಮತ ನಮ್ಮ ಪಕ್ಷಕ್ಕೆ ಬಂದಿದ್ರೆ ಆ ಶಾಸಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಕಾನೂನಾತ್ಮಕವಾದ ಎಲ್ಲ ಒಂದಷ್ಟು ಸಲಹೆ ಸಹಕಾರ ಇರುತ್ತಾ, ರಕ್ಷಣೆ ಇರುತ್ತಾ ಅಂತ ನೋಡೋಣ. ಟೈಮ್ ಬರಲಿ, ರಿಸಲ್ಟ್ ಆಗಲಿ, ಮುಂದಕ್ಕೆ ಮಾತಾಡೋಣ. ಜಾಸ್ತಿ ಸ್ಪೀಕರ್ ಪತ್ರ ಬರೀತಾರೆ. ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಎಸ್ ಟಿ ಸೋಮಶೇಖರ್ ಅವ್ರ ಕಾನ್ಫಿಡೆನ್ಸ್ ಮತ ಇಲ್ಲಿ ಒಂದ ಲೈನ್ ಸರಿ ಇಲ್ವಾ ಅನ್ನೋದು. ಅವ್ರೇನು ಹೊಂದಾಣಿಕೆ ಮಾಡ್ಕೊಂಡಿದ್ದಾರಲ್ಲ, ಆ ಹೊಂದಾಣಿಕೆನ ಮತದಾರರು ಒಪ್ಪಬೇಕು, ಶಾಸಕರು ಒಪ್ಪಬೇಕು, ಮತ್ತು ಗ್ರಾಜುಯೇಟ್ಸ್ಗಳು ಒಪ್ಪಬೇಕು, ಟೀಚರ್ಸ್ಗಳು ಒಪ್ಪಬೇಕು. ಸೊ ಟೀಚರ್ಸ್ ಎಲ್ಲ ರಿಜೆಕ್ಟ್ ಮಾಡಿದ್ದಾರೆ. ಈಗ MLAಗಳು ಏನು ಮಾಡಿದ್ದಾರೆ ನೋಡೋಣ. ಈಗ JDS ಬಿಜೆಪಿ ಒಂದಾಯ್ತು ತಾನೆ. 45 ಸಾಕು ಗೆಲ್ಲಕ್ಕೆ. 45 ಹಾಸ್ಕೊಂಡು ಮಿಕ್ಕಿದವ್ರನ್ನ ದಳಕ್ಕೆ ಓಟ್ ಹಾಕ್ಬೋದಾಯ್ತಲ್ಲ. ಸೆಟ್ ಅವ್ರಿಗೇನು ಪ್ರಾಮಿಸ್ ಮಾಡಿದ್ರು, ನಿಂತ್ಕೊಳ್ಳಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು. ಆ ಪ್ರಾಮಿಸ್ನ ಉಳಿಸ್ಕೋಬೇಕಲ್ಲ ಬಿಜೆಪಿಯವರು. ಅವ್ರ ಓಟ್ನ ಎಷ್ಟು ಗೆಲ್ಲಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಮಿಕ್ಕಿದ ಓಟ್ನ ಅವ್ರಿಗೆ ಹಾಕ್ಸ್ಬೇಕು. ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಪ್ರಕಾರ 48 ವೋಟ್ ಹಾಕೊಂಡಿದ್ದಾರೆ. ಅಪ್ಪ, ಸ್ವಲ್ಪ ನಮ್ಮ ನಂಬರ್ ಹೆಚ್ಚು ಕಮ್ಮಿ ಇದೆ. ನಾವು ಹತ್ರ ಬಂದ್ರೆ ಸುಮ್ಮನೆ ಇದೀವಿ ಅಷ್ಟೇ. ಏನಾಗ್ತಿತ್ತು ಅಂತ ಈಗ ಯಾಕೆ ಮಾತಾಡೋದು? ಐ ಡೋಂಟ್ ವಾಂಟ್ ಟು ಸ್ಪೀಕ್ ಆನ್ ದಟ್. ನನಗೆ ಗೊತ್ತಿಲ್ಲ ರೀ. ನನಗೆ ಅವ್ರು ಏನ್ ಮಾತಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.